ಸೈಬರ್ ಕ್ರೈಮ್ನ ಕೇಸ್ಗಳು ಮಿತಿ ಮೀರ್ತಾ ಇವೆ. ಕೂತಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡ್ತಿದ್ದಾರೆ. ಡಿಜಿಟಲ್ ಕ್ರೈಮ್ ರೇಟ್ ಮಟ್ಟ ಹಾಕೋದಕ್ಕೆ ಸೈಬರ್ ಕಮಾಂಡ್ ಸೆಂಟರ್ ಆಕ್ಟಿವ್ ಆಗಿದೆ. ಫಸ್ಟ್ ಕೇಸ್ ಫಸ್ಟ್ ಮೆಗಾ ರೈಡ್ ಮಾಡಿದೆ. ಕೂತಲ್ಲೇ ಸಾವಿರಾರು ಕೋಟಿ ದೋಚ್ತಾ ಇರೋರಿಗೆ ಮೇನ್ ಸೋರ್ಸ್ ಪತ್ತೆ ಹಚ್ಚಿದ್ದಾರೆ. ರಾಜ್ಯದ ಸೈಬರ್ ಕಮಾಂಡ್ ಸೆಂಟರ್ ಮೆಗಾ ರೇಡ್. ಅಮಾಯಕ ಜನರ ದಾಖಲೆಯಿಂದಲೇ ನಕಲಿ ಅಕೌಂಟ್. ಹೌದು, ಡಿಜಿಟಲ್ ಡಿವೈಸ್ಗಳ ಬಳಕೆ ಹೆಚ್ಚಾಗ್ತಾ ಇದ್ದಂತೆ ಸೈಬರ್ ಕ್ರೈಮ್ ಕದೀಮರ ಅಟ್ಟಹಾಸ ಮಿತಿ ಮೀರಿದೆ. ಡಿಜಿಟಲ್ ಅರೆಸ್ಟ್, ಗಿಫ್ಟ್, ಪಾರ್ಸೆಲ್ ಹೀಗೆ ಹಲವು ಫಾರ್ಮೆಟ್ನಲ್ಲಿ ಸೈಬರ್ ಕದೀಮರು ಜನರನ್ನ ವಂಚಿಸ್ತಾ ಇದ್ದಾರೆ. ಸಾವಿರಾರು ಕೋಟಿ ಕೊಳ್ಳೆ ಹೊಡಿತಾ ಇದ್ದಾರೆ. ಆದ್ರೆ ಇದಕ್ಕೆಲ್ಲ ಹೆಲ್ಪ್ ಆಗಿದ್ದು ಸಾವಿರಾರು ಅಮಾಯಕ ಜನರ ಅಕೌಂಟ್ಗಳು ಅನ್ನೋದು ಗೊತ್ತಾಗಿದೆ. ರಾಜ್ಯದ ಸೈಬರ್ ಕಮಾಂಡ್ ಸೆಂಟರ್ ಈಗ ಆಕ್ಟಿವ್ ಆಗಿದ್ದು ಮೊಟ್ಟ ಮೊದಲ ಮೆಗಾ ರೇಡ್ನಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಅಂದ ಹಾಗೆ ಸೈಬರ್ ಕದೀಮರ ಸಾವಿರಾರು ಕೋಟಿ ಹಣದ ಟ್ರಾನ್ಸಾಕ್ಷನ್ಗೆ ಸಾವಿರಾರು ಅಮಾಯಕ ಜನರ ಬ್ಯಾಂಕ್ ಅಕೌಂಟ್ಗಳು ಬಳಕೆ ಆಗ್ತಾ ಇದ್ವು ಅನ್ನೋದು ಗೊತ್ತಾಗಿದೆ. ಮ್ಯೂಲ್ ಅಕೌಂಟ್ಗಳ ಮೂಲಕ ಸೈಬರ್ ಕದೀಮರು ಜನರಿಗೆ ವಂಚನೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. 10 ರಿಂದ 20 ಸಾವಿರ ಕೊಟ್ಟು ಜನರಿಗೆ ಅಕೌಂಟ್ಗಳನ್ನ ಓಪನ್ ಮಾಡಿಸ್ತಾ ಇದ್ದ ಮ್ಯೂಲ್ ಹೆಡ್ರಸ್ಗಳನ್ನ ರಾಜ್ಯ ಕಮಾಂಡ್ ಸೆಂಟರ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಮಾಹಿತಿ ಮೇರೆಗೆ ಬೆಂಗಳೂರು, ಮೈಸೂರು, ಮಂಗಳೂರು, ಚಿತ್ರದುರ್ಗ, ಗುಲ್ಬರ್ಗ ಹೀಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸೈಬರ್ ಕಮಾಂಡ್ ಸೆಂಟರ್ನ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಸುಮಾರು 40 ಸಾವಿರಕ್ಕೂ ಹೆಚ್ಚು ಮ್ಯೂಲ್ ಅಕೌಂಟ್ಗಳ ಮೂಲಕ ಸೈಬರ್ ಕದೀಮರು ವಂಚನೆ ಮಾಡ್ತಾ ಇದ್ರು ಅನ್ನೋ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಜನರಿಗೆ ಚೀಟ್ ಮಾಡಿಬಿಟ್ಟು ಹಣ ಎಲ್ಲ ತಗೋಬಿಟ್ಟು ಅಥವಾ ಡಿಜಿಟಲ್ ಅರೆಸ್ಟ್ ಮಾಡಿಬಿಟ್ಟು ಹಣ ಎಲ್ಲ ತಗೋಬಿಟ್ಟು ಅವರು ಹಣನ ಮ್ಯೂಲ್ ಅಕೌಂಟ್ಸ್ ಅಂತ ಇರೋದು, ಲೇಯರ್ 1 ಮ್ಯೂಲ್ ಅಕೌಂಟ್, ಲೇಯರ್ 2 ಅಕೌಂಟ್ಗೆ ವಿತರಿಸೋದು. ಅದು ಡಿಸೆಮಿನೇಟ್ ಆಗ್ತದೆ ಅಕೌಂಟ್ಸ್ಗೆ. ಅದು ಹೋಗ್ತಾ ಹೋಗ್ತಾ ಅಮೌಂಟ್ ಎಲ್ಲ ಒಂದು ಕೆಲವು ಗಂಟೆಗಳಲ್ಲೂ ಅಥವಾ ಮಿನಿಟ್ಸಲ್ಲೂ ಅದು ಆಚೆ ಹೋಗ್ಬಿಡ್ತದೆ. ಈವರೆಗೆ 17 ಎಫ್ಐಆರ್ಗಳು ದಾಖಲು, 13 ಜನರ ಬಂಧನ, 25 ಎಟಿಎಂ ಕಾರ್ಡ್, 12 ಚೆಕ್ ಬುಕ್, 12 ಮೊಬೈಲ್ ವಶಕ್ಕೆ. ಈಗಾಗಲೇ ಮೆಗಾ ರೇಡ್ ಶುರು ಮಾಡಿರುವ ಕಮಾಂಡ್ ಸೆಂಟರ್ ಅಧಿಕಾರಿಗಳು ಫೆಬ್ರವರಿ 5 ಮತ್ತು ಫೆಬ್ರವರಿ 6ರಂದು ರಾಜ್ಯದ ಅನೇಕ ಕಡೆ ದಾಳಿ ನಡೆಸಿದ್ದಾರೆ. ಸೆನ್ ಪೊಲೀಸ್ ಠಾಣೆಯಲ್ಲಿ 17 ಎಫ್ಐಆರ್ ದಾಖಲಿಸಿ 13 ಜನರನ್ನ ಬಂಧಿಸಿದ್ದಾರೆ. ದಾಳಿ ವೇಳೆ 25 ಎಟಿಎಂ ಕಾರ್ಡ್, 12 ಚೆಕ್ ಬುಕ್, 12 ಮೊಬೈಲ್ ಫೋನ್ ವಶಕ್ಕೆ ಪಡೆದಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ 158 ಮ್ಯೂಲ್ ಖಾತೆಗಳ ವಿವರ, ವಿಳಾಸ ನೀಡುವಂತೆ ಬೆಂಗಳೂರು ಸೇರಿದಂತೆ ರಾಜ್ಯದ 29 ಸೆನ್ ಪೊಲೀಸ್ ಠಾಣಾಧಿಕಾರಿಗಳಿಗೆ ಡಿಜಿಪಿ ಪ್ರಣವ್ ಮೊಹಂತಿ ಸೂಚನೆ ನೀಡಿದ್ದಾರೆ. 2 ಟೈಪ್ಸ್ ಆಫ್ ಮೋಡಸ್ ಆಪರೆಂಡಿ ಮಾಡ್ತಾರೆ. ಒಂದು, ಅವ್ರು ಮಾಡಿಬಿಡ್ತಾರೆ, ಅದನ್ನ ಆಯಿತು ನನಗೆ ಕಮಿಷನ್ ಕೊಡಿ, ನಾನು ಕೊಟ್ಬಿಡ್ತೀನಿ ನಿಮಗೆ, ಒಂದೇ ಸರಿ ಮಾಡಿದ್ರು. ಇನ್ನೊಂದು ಏನಂದರೆ ಅವರು ಕಾಂಟ್ರಾಕ್ಟಲ್ಲಿ ಕೊಟ್ಬಿಡ್ತಾರೆ, ಆಯಿತು ಇದನ್ನು ಉಪಯೋಗಿಸಿ ನಾವು ನಿಮಗೆ ಬ್ಯಾಂಕ್ ಖಾತೆಗಳು ಕೊಡ್ತೀವಿ, ATM ಕಾರ್ಡ್ಸ್ ಕೊಡ್ತೀವಿ, KYC ಡಾಕ್ಯುಮೆಂಟ್ಸ್ ಯಾವುದಿದೆ, ಈ ಮ್ಯೂಲ್ ಅಕೌಂಟ್ ಓನರ್ ಯಾವುದು ಅದು ಕೊಡ್ತೀವಿ, ಫೋನ್ ಯಾವುದಿದೆ OTP ಎಲ್ಲ ಬರ್ಬೋದು ಅದನ್ನು ತೊಗೊಳ್ಳಿ. ಸೊ ಎಲ್ಲ ಕೊಟ್ಬಿಡ್ತಾರೆ ಅವರಿಗೆ ಕಾಂಟ್ರಾಕ್ಟಲ್ಲಿ. ನಿಮ್ಮ ಕೆಲಸ ಮುಗೀತು, ನಮಗೆ ಕಮಿಷನ್ ಕೊಡಿ, ವಾಪಸ್ ಕೊಡಿ, ಇನ್ನೊಂದು ಫ್ರಾಡ್ಗೆ ಹಾಕ್ತೀವಿ. ಅಮಾಯಕ ಜನರಿಗೆ 10,000, 15,000, 20,000 ಹಣ ನೀಡಿ ಅವರ ದಾಖಲೆಗಳನ್ನ ಪಡೆದು, ನಂಬರ್ ಪಡೆದು ಅವರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ನಂತರ ಆ ಅಕೌಂಟ್ಗಳನ್ನ ಸೈಬರ್ ಕದೀಮರಿಗೆ ಮಾರಾಟ ಮಾಡ್ತಾ ಇದ್ರು. ಮ್ಯೂಲ್ ಅಕೌಂಟ್ಗಳನ್ನ ಖರೀದಿ ಮಾಡ್ತಾ ಇದ್ದ ಸೈಬರ್ ವಂಚಕರು ಡಿಜಿಟಲ್ ಅರೆಸ್ಟ್, ಪಾರ್ಸೆಲ್, ಗಿಫ್ಟ್ ಬಾಕ್ಸ್ ಅಂತ ಜನರಿಗೆ ಕರೆ ಮಾಡಿ ವಂಚನೆ ಮಾಡ್ತಾ ಇದ್ರು. ಅವರಿಂದ ಹಾಕಿಸಿಕೊಂಡ ಹಣವನ್ನ ಈ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಮ್ಯೂಲ್ ಅಕೌಂಟ್ಗಳನ್ನ ಸೈಬರ್ ಕಮಾಂಡ್ ಸೆಂಟರ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಸದ್ಯ 42,000 ಮ್ಯೂಲ್ ಅಕೌಂಟ್ಗೆ ಸಂಬಂಧಿಸಿದ ತನಿಖೆ ಮುಂದುವರೆದಿದೆ. ಸಾವಿರಾರು ಕೋಟಿ ವ್ಯವಹಾರ ನಡೆದಿರೋದು ಗೊತ್ತಾಗಿದೆ. ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳ ಕೈವಾಡ ಇರುವ ಶಂಕೆಯೂ ಹೆಚ್ಚಾಗಿದೆ. ನೀವು ಕೂಡ ಯಾರಾದ್ರೂ ಬಂದು ಅಕೌಂಟ್ ಓಪನ್ ಮಾಡಿಕೊಡ್ತೀನಿ ಅಂದ್ರೆ ಹುಷಾರ್, ಇಲ್ಲವಾದ್ರೆ ನಿಮ್ಮ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡೋಕೆ ಗ್ಯಾಂಗ್ ಆಕ್ಟಿವ್ ಆಗಿದೆ. ರಾಜಪ್ಪ ಜಿ ನಾಯಕ್, TV9 ಬೆಂಗಳೂರು.